ಸುಪ್ರೀಂ ಕೋರ್ಟೇ ಹೇಳಿದೆ. ಮೊದಲು ಈ ಹಿಂದೆ ಇದ್ದಂಥ ಸ್ಟಾಲಿನ್ ಅವರು ಹಾಕಿದಾಗಲೂ ಕೂಡ ಸುಪ್ರೀಂ ಕೋರ್ಟೇ ಹೇಳಿದೆ, ಕಾವೇರಿ ಇದರಲ್ಲಿ ಬೋರ್ಡಲ್ಲೇ ನೀವು ತೀರ್ಮಾನ ಮಾಡ್ಕೊಳ್ಳಿ ಅಂತ. ಈಗ ಆಲ್ರೆಡಿ ನಾವು DPR ರೆಡಿ ಮಾಡಿದ್ದೀವಿ. ಇಂಥ 100 ವಿಜಯ್ CM ಆದರೂ ತಮಿಳ್ನಾಡಲ್ಲಿ ನಾವು ಮೇಕೆದಾಟು ಕಟ್ಟೋದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಬೆಂಗಳೂರಿಗೆ ನೀರು ಕೊಡಬೇಕು, ನಮ್ಮ ಕಾವೇರಿ ಬೇಸಿನ್ಗೆ ಅದೊಂಥರ ಓವರ್ ಟ್ಯಾಪ್ ಇದ್ದಂಗೆ. ನಮಗೆ ಅವ್ರಿಗೆ ಎಷ್ಟು ಅವ್ರ ಪಾಲಿನ ನೀರು ಎಷ್ಟಿದೆಯೋ ಅಷ್ಟು ಕೇಳ್ಕೊಳ್ಳಿ, ಕೊಡ್ತಾಯಿದ್ದೀವಿ ನಾವು. ಅದನ್ನು ಬಿಟ್ಟು ನಮ್ಮ ಜಾಗದಲ್ಲಿ ಅಣೆಕಟ್ಟು ಕಟ್ಟೋದಕ್ಕೆ ಇನ್ನೊಂದಕ್ಕೆ ಅವ್ರು ತಡೆಯೋ ಹಕ್ಕು ಇಲ್ಲ. ಅದು ಆಲ್ರೆಡಿ ನಾವು ಸುಪ್ರೀಂ ಕೋರ್ಟಲ್ಲಿ ಅರ್ಜಿ ಹಾಕಿ ಗೆದ್ದಿದ್ದೀವಿ. ನಾವು ಅಣೆಕಟ್ಟನ್ನು ಶೀಘ್ರದಲ್ಲೇ ಕಟ್ತೀವಿ. ನೋಡ್ರಿ, ರಾಜಕೀಯವಾಗಿ BJP ಅವರು ಇಲ್ಲಿ ಮಾತಾಡ್ಬೋದು. ಈಗ ಗೋವಾದಲ್ಲಿ ಅವ್ರದ್ದೇ ಸರ್ಕಾರ ಇದೆ. ನಾವು ಕಳಸಾ ಬಂಡೂರಿ ಮಾಡ್ತೀವಿ ಅಂತ ಹೇಳಿದ್ರೆ ಗೋವಾದವರು ವಿರೋಧವರೇ. ಆಗೋದಕ್ಕೆ ನಾವು ಕೇಂದ್ರ ಸರ್ಕಾರ ವಿರೋಧವರೇ ಅಂತ ನಾನು ಹೇಳೋಕ್ಕಾಗ್ತದ? ಅವ್ರ ರಾಜ್ಯದಲ್ಲಿ ಅವ್ರವ್ರದ್ದು ಏನೇನು ಇರುತ್ತೋ ಅಲ್ಲಲ್ಲಿ ಇದು ರಾಜಕಾರಣ ಬೇರೆ. ಕರ್ನಾಟಕನೇ ಬೇರೆ, ತಮಿಳ್ನಾಡೇ ಬೇರೆ, ಗೋವಾನೇ ಬೇರೆ, ಕರ್ನಾಟಕನೇ ಬೇರೆ. ಹಾಗಾದರೆ ಗೋವಾ ಕಳಸಾ ಬಂಡೂರಿಗೆ ತಡೀತಾ ಇದ್ದಾರಲ್ಲ, ಯಾಕೆ ಪ್ರೈಮ್ ಮಿನಿಸ್ಟರ್ ಕೊಡ್ಸೋಕ್ಕಾಗ್ತಾಯಿಲ್ಲ? ಕರ್ನಾಟಕ, ತಮಿಳ್ನಾಡು ಅಡ್ಗಾಲು ಹಾಕಿದ್ರೆ ಅವ್ರ ರಾಜ್ಯದಲ್ಲಿ ಹೋರಾಟ ಮಾಡ್ಕೊಳ್ರಿ, ನಮಗೇನಾಗಬೇಕಾಗಿದೆ? ನಾವು ಮೇಕೆದಾಟು ಮಾಡ್ತೀವಿ. ವಿಜಯ್ ಹೊಸ್ದಾಗಿ CM ಆಗಿದ್ದಾರೆ. ಅವ್ರಿಗಿನ್ನೂ ಕಾನೂನಿನ ಅರಿವು ಕಡಿಮೆ ಇರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು. ಮತ್ತು ಅವ್ರ ರಾಜ್ಯದ ಪರ ಮಾತಾಡ್ಕೊಳ್ಳೋದಕ್ಕೆ ನಾನು ಆಕ್ಷೇಪಣೆ ಇಲ್ಲ. ನಮ್ಮ ರಾಜ್ಯದ ನಿಲುವು, ನಮ್ಮ ಜನರ ಹಿತಾಸಕ್ತಿ, ಮೇಕೆದಾಟನ್ನು ಮಾಡೇ ಮಾಡ್ತೀವಿ. ಮೇಕೆದಾಟು ಏನಿದೆ ಅದರ ಕಟ್ಟೆ ನಾವು